ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಮಧ್ಯರಾತ್ರಿಯಿಂದ. ಯಾಕೆ ಏನು ಎತ್ತ ಅಂತೆಲ್ಲ ಹೋಗ್ತಾ ಹೇಳ್ತೀನಿ. ಬನ್ನಿ ಫಸ್ಟ್ ಹೋಗಿ ನಮ್ಮ ಫ್ರೆಂಡ್ಸ್ನ ಪಿಕ್ ಮಾಡ್ಕೊಂಡು. ನಮ್ಮ ಬಾಯ್ಸ್ ಬಂದರು. ಹೋದ್ರೆ ಬರೋದೇ ಇಲ್ಲ, ಹೋಗೋದಷ್ಟೇ ಗೊತ್ತಿರೋದು. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಸ್ಪೆನ್ಸ್ ಆಗಿರಲಿ, ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇದ್ವಿ. ದೇವ್ರ ಕಾರ್ಯ ಏನು ಅಂತ ಆಮೇಲೆ ತೋರಿಸ್ತೀನಿ ಬನ್ನಿ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಗಣ್ಯಾತಿ ಗಣ್ಯಗಳು. ಓಂ ಓಕೆ, ಅದ್ರ ಜೊತೆಗೆ ಭರತ್, ತೇಜಸ್ಸು ಆ್ಯಂಡ್ ದರ್ಶನ್ ಎಲ್ಲರೂ ಇದ್ದೀವಿ. ಬನ್ನಿ ಹೋಗೋಣ ಗೈಸ್. ಸೂಪರ್ ಎಕ್ಸೈಟೆಡ್. ಯಾಕೆ ಅಂತ ಹೇಳಿದ್ರೆ ನಂಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತೇಳಿ ನಮ್ಮ JK ನನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲಿ ಅಂತ ನಾನು ಸೂಪರ್ ಎಕ್ಸೈಟೆಡ್ಡು. ಅಲ್ಲಿ ಹೋಗ್ತಾನೆ ತೋರಿಸ್ತೀನಿ ಬನ್ನಿ. ಸೌಂಡ್ ಬಡ್ಕೊಂಡ್ರೆ ಹೇಳೋ. ಬಡ್ಕೊಳತ್ತಿರು 35 ಐತೆ ಇರು. ಒತ್ತಿ ಹಿಡ್ಕೊ ಜೋರಾಗಿ. ಯಾವ್ದಾದ್ರು ಏರ್ ನಾನು ಒತ್ಲಾ? ಬಂತು ಬಿಡು. ಏನೇನಿಲ್ಲ ಕೆಲಸ ಬರೋದು ಗುರು. ಪೆಟ್ರೋಲ್ ಹಾಕ್ತ್ಯಾ? ಎಲ್ರಿಗೂ ಹಾಕ್ತಿತ್ತಾನೆ ಪಂಪ್ ಜೋರಾಗಿ. ನಾಳೆ ಓಕೆ ಗೈಸ್, ನಾವು ಇನ್ನೇನು ಲೊಕೇಶನ್ ರೀಚ್ ಆಗ್ತಾ ಇದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜಯಂತ್ ಅವ್ರ ಸ್ನೇಹಿತರೊಬ್ರು ಇದ್ದರು, ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಪೌರ್ಣಮಿ. ಸೊ ಇವತ್ತೊಂದು ದಿನ ನಾವು ಒಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಯಾರ ಜೊತೆ ಸೇರ್ಕೊಂಡು ಪೂಜೆ ಮಾಡೋಣ, ಏನು ಪೂಜೆ ಮಾಡೋಣ ಅನ್ನೋದೆಲ್ಲ ತೋರಿಸ್ತೀನಿ ಬನ್ನಿ. ನಾನಂತೂ ಸೂಪರ್ ಎಕ್ಸೈಟೆಡು. ಇದೆಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನಮಗೆ. ಬಟ್ ಯಾವುದನ್ನು ಬಿಡಬಾರ್ದು, ಎಲ್ಲನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ನಾನಂತೂ ಇವತ್ತು ಇನ್ನೊಂದು ಸುಜಿತದ್ದು ಇನ್ನೊಂದು ಸೈಡ್ ಆಫ್ ಫೇಸ್ ನೋಡ್ತಿರೋದು. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ. ಇಷ್ಟು ದಿವಸ ಪಾರ್ಟಿ ಪಪ್ಪು ಅಂತ ಅನ್ಕೊಂಡಿದ್ದವರು ಇವತ್ತು ನಾವೇನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಅಲಾಕ್ ನಿರಂಜನ್. ಓಕೆ ಗೈಸ್, ನಾವು ಹೋಗ್ತಾ ಇರೋ ದಾರಿ ನೋಡಿ ಯಾವ ಥರ ಇದೆ. ಫುಲ್ ಕ್ರೇಜಿ ಅಡ್ವೆಂಚರ್ ರೈಡ್ ಇದೆ. ಏನು ಗುರು ಗುಂಡಿ ಹಿಂಗೈತೆ. ಜೀವನದಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಬಂದು ನಿದ್ದೆ ಹಾಗೂ ಊಟ. ಆ್ಯಂಡ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಬಂದು ನೆಮ್ಮದಿ. ಇವಾಗ ನಿದ್ದೆ ಊಟ ಎರಡೂ ಕೆಟ್ಟು ಇವಾಗ ಬಂದಿದ್ದೀನಿ. ನಾನು ಯೂಶ್ವಲಿ ಎದ್ದಿರಲ್ಲ. ನನ್ನ ಮ್ಯಾಕ್ಸಿಮಮ್ ಟೈಮ್ ಬಂದು 3 ರಿಂದ 4 ಗಂಟೆ ಅಷ್ಟೇ. ಸೊ ಇವಾಗ 4 ಗಂಟೆ ಆಗಿದೆ. ಇವಾಗ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನಾ ಗುರು ಪಾರ್ಕಿಂಗು? ಓಕೆ ಗೈಸ್, ಬಂದು ರೀಚ್ ಆಗಿದ್ದೀವಿ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಗೈಸ್ ಲೊಕೇಶನ್ ನೋಡಿ ಯಾವ ಥರ ಇದೆ. ಬ್ರಿಡ್ಜು ಗಿಜ್ಜು ಎಲ್ಲ ಇದೆ. ಫುಲ್ ನೀರು ಸೌಂಡೇ ಕೇಳಿಸ್ತೈತೆ ಇಲ್ಲಿ. ಚಂದ ಮಾಮೂನ್ ನೋಡಿ ಏನು ಮಸ್ತಾಗಿ ಕಾಣಿಸ್ತಾ ಇದೆಯಲ್ಲ. ಇವತ್ತು ಮಾಘ ಪೌರ್ಣಮಿ ಅಂತ ಗೈಸ್. ನಾವು ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಏನೋ ಸ್ಪೆಷಲ್ ಅಂತೆ. ಪ್ರಯಾಗ್ರಾಜಲ್ಲೂ ಅಷ್ಟೇ, ಕುಂಭಮೇಳದಲ್ಲೂ ಏನೋ ಸ್ಪೆಷಲ್ ಅಂತೆ. ಜನ ಜಾಸ್ತಿ ಇರ್ತಾರಂತೆ. ಏನು ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ನಮ್ಮ ಜಯಂತ್ ಭಯ್ಯ ಅವರು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದಾರೆ. ಏನಂತೀರಾ ಭಯ್ಯ? ಏನು ಹೇಳಬೇಕು ಎಲ್ಲ. ಬನ್ನಿ ಭಯ್ಯ ಹೋಗೋಣ. ಏನೇನೋ ಟ್ರೈ ಮಾಡಿಸ್ಬಿಡ್ತಾವ್ರೆ ಗೈಸ್. ನಾವು ಹೋಗ್ತಾ ಇರೋದು ದಾರಿ ನೋಡಿ ಯಾವ ಥರ ಇದೆ. ಯಪ್ಪ, ಅಲ್ಲಿ ನೀರು ಯಾವುದೆಲ್ಲ ಇಟ್ಕೊಂಬಂದ್ಮೇಲೆ ಎಲ್ಲ ನಡ್ಕೊಂಬೋಯ್ತು ಗುರು. ಏನು ಹಿಂಗೈತೆ ಗುರು, ಇದು ಹಾಳಾಯ್ತೆ ಕೆಳಗಡೆ. ಸುಜಿತ್, ಹಾಯ್ ಬ್ರದರ್, ಆರಾಮ? ಎಲ್ಲ ಕರ್ನಾಟಕದಲ್ಲಿ ನಡೀತೈತೆ. ಎಲ್ಲಿ ಹೇಳಿ, ನರಸೀಪುರ ಫುಲ್ ದೂರ ನಡೀತೈತೆ ಎಲ್ಲ. ಅಲ್ಲೇ ಇವಾಗ ಇಲ್ಲಿ ಹೋಗ್ಬೇಕಂತ ಅನಿಸ್ತು. ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ 1000 ವರ್ಷ ಹಳೆ ದೇವಸ್ಥಾನ ಇದ್ದು ಚೋಳ್ರು ರಾಜನ್ ರಾಜು. ನಿಮಗೆ ಗೊತ್ತಲ್ಲ ಏನು. ಗೈಸ್, ಇವಾಗ ನಾವು ಎಲ್ಲಿ ಬಂದಿರೋದು ಅಂದರೆ ನಮ್ಮ ಶ್ರೇಯಸ್ ಧೂಮ್ರಾವತಿ ಹತ್ರ ಬಂದಿರೋದು. ನಾನು ಇವ್ರನ್ನ ತುಂಬ ಸರಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಆದರೆ ಫಸ್ಟ್ ಟೈಮ್ ಭೇಟಿ ಆಗ್ತಾ ಇರೋದು. ಶಂಕರ್ ತುಂಬ ಖುಷಿ ಆಗ್ತಾ ಇದೆ. ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್. ನನಗೆ ಈಗ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ JK ಕರ್ಕೊಂಡ್ಬಂದವ್ರೆ. ಅದು ಇವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇದೆ. ನೋಡೋಣ. ನಾನು ಇವತ್ತಿನವರೆಗೂ 4 ಗಂಟೆಯಲ್ಲಿ ತಣ್ಣೀರಲ್ಲಿ ಮುಳುಗ್ದವ್ ಮಗನೇ ಅಲ್ಲ, ಬಿಸಿನೀರು ಬಿಟ್ಟು ಇನ್ನೇನು ಆಗ್ದವನೇ ಅಲ್ಲ. ಒಂಥರ ಖುಷಿ ಜೋಶು. ನೋಡೋಣ ಬನ್ನಿ. ಬನ್ನಿ. ಪುಣ್ಯ ಆಗ್ಬೋದು. ನಮ್ಮ ಬಾಸ್ ಕರ್ಸಿರೋದು ನೀವು ಬಂದಿರೋದಲ್ಲ. ನಮ್ಮ ಬಾಸ್ ಕರ್ಸಿರೋದು ಯಾವುದು ಅದಾಗಿ ಆಗಲ್ಲ. ಬನ್ನಿ. ಅಲ್ಲ, ನನ್ನ ಕೆಳಗಡೆ ಭಾಗ ಮಾತ್ರ ತೋರಿಸ್ಬೇಡ, ಮುಖದಷ್ಟು. ಇವರೆಲ್ಲ ಸಣ್ಣಕವ್ರೆ, ನಾನೊಬ್ಬನೇ ಹೊಟ್ಟೆ ಬಿಟ್ಕೊಂಡು ಹೊಟ್ಟೆ. ಓಕೆ ಗೈ, ಸ್ನಾನ ಮಾಡಿಕೊಂಡು ಎಲ್ಲ ಮಸ್ತಾಗಿ ರೆಡಿಯಾಗಿದ್ದೀವಿ. ಯಾವುದೋ ಒಂದು ಟಿ ಶರ್ಟ್ ಬೇರೆ ಕೊಟ್ಟವನೇ ನಮ್ಮ ಜಯಂತ್. ಟಿ ಶರ್ಟು
ಹಾಗೂ ಪಂಚೆ ನೋಡಿ ಎಲ್ಲ ಕೊಟ್ಟವನೇ ನಮ್ಮ ಜಯಂತು. ಸೊ ಬನ್ನಿ ಹೋಗೋಣ, ಇವಾಗ ಪೂಜೆ ಕೂತ್ಕೊಳ್ಳೋ ಟೈಮ್. ಇವರು ಜಯಂತ್ ಫಾರಿನ್ ಬಿಡೋದಲ್ವಾ? ಬೃಂದಗಾಳೂರಿಂದ ಆಗಮಿಸಿ ಅಗಸ್ತೇಶ್ವರ ಅವರಿಗೆ ಬೆಳಗಿನ ಜಾವನೆ JK ಅವರು ಮತ್ತೆ ಯಾವ ರೇಂಜ್ ಕಾಣಿಸ್ತೈತೆ ನೋಡಿ. ವಾವ್, ಬ್ಯೂಟಿಫುಲ್ ನೋಡಿ ಒಂದ್ಸಲ. ಸನ್ರೈಸ್ ಆಗ್ತಾ ಇದೆ, ಎದ್ದು ಬರೋ ಅಷ್ಟರಲ್ಲಿ. ಆಮೇಲೆ ಇನ್ನೊಂದು ಪೂಜಾರಿ ಫ್ಯಾಮಿಲಿ ಸ್ನಾನ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ಎಲ್ಲ ಮುಗಿಸಿ ಇವಾಗ ವಾಪಸ್ಸು ಹೊರಡೋ ಟೈಮು. ಸೊ ಜಾಗ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಏನು ಮಸ್ತಾಗಿದೆ ಎಲ್ಲ, ಪರಿಸರ ಮಧ್ಯ ನೀರು ಶಬ್ದ, ವಾವ್ ಬ್ಯೂಟಿಫುಲ್. ಬನ್ನಿ ಹೋಗೋಣ ಇವಾಗ. ಓಕೆ ಗೈಸ್, ಇಲ್ಲೆಲ್ಲ ಪೂಜೆ ಮುಗಿಸಿ ವಾಪಸ್ಸು ಮೈಸೂರು ಕಡೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ. ಇಲ್ಲಿ ನೋಡಿದ್ರೆ ಭಯ ಆಯ್ತೈತೆ ಗುರು, ಹೆಂಗೈತೆ ನೋಡ್ರಿ ಹೋಗೋ ದಾರಿ. ಯಪ್ಪ, ಇದೆಲ್ಲ ಅಳ್ಳಾಡ್ತಾವೆ. ಫೈನಲಿ ಬೆಟ್ಟಕ್ಕೆ ಬಂದಿದ್ದೀವಿ. ರಶ್ ಇದೆ ಸುಮಾರಾಗಿ, ಒಂದು ಸ್ವಲ್ಪ ಜಾಸ್ತಿನೇ ಇದೆ. ನೋಡೋಣ ಬನ್ನಿ. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ವಲ್ಪ ಲೇಟ್ ಆಯಿತು, ಬಟ್ ಒಳ್ಳೇದು. ನಮ್ಮ ಭರತ್ ಅವ್ರಿಗೆ ಇವಾಗ ಗಂಗಾಜಲ ಕಾಶಿಯಿಂದ ಪ್ರಯಾಗರಾಜದಿಂದ ಗಂಗಾಜಲ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ಹೊರಳಿ ಬಾರದ ಹೋಗೋನೆ ಹೋಗೋನೆ ಟೂರಿಗೆ, ಬೈ ಹಾರ್ಟು ರಿಚ್ಚು. ಅಲ್ಲಿಂದ ವೈಟ್ ಟೀಕಿಗೆ ಬಂದು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ನಾನು ವ್ಲಾಗೇ ಮಾಡೋದು ಮರ್ತ್ಬಿಟ್ಟಿದ್ದೆ. ಇವಾಗ ಹೋಗ್ಬೇಕಾದ್ರೆ ಗ್ಯಾಪ್ ಮಿಸ್ಕೊಂಡು ವ್ಲಾಗ್ ಮಾಡ್ತೀನಿ. 1723 ರೂಪಾಯಿ ಬಿಲ್ ಆಗೈತೆ. ಪೇ ಮಾಡ್ಬಿಟ್ಟು ಹೋಗೋಣ ಬನ್ನಿ. ನಮ್ಮ ಬರತ್ತದೆ ಟ್ರೀಟು ಅಲ್ವಾ ಮಗ? ತೋರಿಸು. ಅಡ್ಡ ಅಲ್ಲ, ಹಾಂ ಇವ್ರದ್ದೇ ಅಡ್ಡ. ನೀನತ್ತೆ ನಾ ಕರ್ಕೊಂಬಂದು ಅಭ್ಯಾಸ ಮಾಡ್ತೀನಿ. ನಾನು 2 ಸರಿ ಕರ್ಕೊಂಬಂದೆ ಗೈಸ್. ಅವತ್ತಿಂದ ಇಲ್ಲಿಗೆ ಹೋಗೋಣ, ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಬರ್ತಾನೆ ಮೈಸೂರಿಗೆ ಬಂದಾಗ. ಸೊ ಬನ್ನಿ, ಇವಾಗ ಆದಮೇಲೆ ವಾಪಸ್ ಬೆಂಗಳೂರಿಗೆ ಹೋಗೋಣ. ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದಿರೋದು ಅಂತ ಹೇಳಿದರೆ ನಮ್ಮ ಪ್ರಿನ್ಸಿಪಲ್ ಸರ್ ಮಗನ ಮದುವೆ ಇತ್ತು. ಸೊ ಅದನ್ನ ಈವೆಂಟ್ ನಾವೇ ಒಪ್ಕೊಂಡಿದ್ವಿ, ಅದಕ್ಕೋಸ್ಕರ ಬಂದಿದ್ವಿ. ಇನ್ನೂ ಯಾರು ಬಂದಿಲ್ಲ, ರಾವು ಕಾಲ ಲೇಟಾಗಿ ಬಂದವ್ರು ಏನ್ಬಿಟ್ಟು ಆಚೆ ನಿಲ್ಲಿಸಿದ್ದಾರೆ. ಸೊ ಮೀನ್ವೈಲ್ ನಾನು ಇದನ್ನು ಫಿಟ್ ಮಾಡಿಬಿಡೋಣ ಬನ್ನಿ ಫಸ್ಟ್. ಅದಕ್ಕೆ ಹೇಳೋದು ಗೈಸ್, ಎಲ್ಲ ಕೆಲಸ ಕಲ್ತಿರ್ಬೇಕು. ಯಾವ ಸಿಚುವೇಶನ್ ನೋಡಿ, ಈ ಟೈಮಲ್ಲೆಲ್ಲ ಬೇರೆಯವ್ರನ್ನ ಕಾಯ್ಕೊಂಡು ಕುತ್ಕೊಬೇಕಾಯ್ತದೆ. ಅವ್ರು ಬರ್ತಾರೆ, ಯಾರೋ ಹೆಲ್ಪ್ ಮಾಡ್ತಾರೆ. ಸೊ ಬನ್ನಿ ಹಚ್ಬಿಟ್ಟು ಅದೇನು ಕೆಲಸ ಇದೆ. ಎಷ್ಟು ಸ್ಟೇಜ್ ಫೇರ್ ಇತ್ತು ಗೊತ್ತಾ ಗೈಸ್ ನಮಗೆ. ಸ್ಟೇಜ್ ಮೇಲೆ ಹೋಗೋಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಬಾಯ್ಸ್ ಎಲ್ಲ ಆಚೆ ಶೂಟ್ ಮಾಡ್ತಾಯಿದ್ದಾರೆ.
ನಾನು ಅದು ಆ್ಯಕ್ಚುಲಿ ಅಲ್ಲಿರಬೇಕಾಗಿತ್ತು. ಬಟ್ ಇವಾಗ ಇದು ಆಗಿರೋ ಕೆಲಸದಿಂದ ನಾವು ಇದನ್ನು ರೆಡಿ ಮಾಡಲೇಬೇಕು, ಇಲ್ಲಾಂದರೆ ಮದುವೆ ಶುರು ಆಗೋದ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ. ಫಸ್ಟ್ ಈ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅವ್ರ ಹತ್ರ ಹೋಗೋಣ ಬನ್ನಿ, ಏನು ಮಾಡ್ತಾಯಿದ್ದಾರೆ ಎತ್ತ ಎಲ್ಲ ತೋರಿಸ್ತೀನಿ. ಒಂದು ವೆಡ್ಡಿಂಗ್ ಯಾವ ಥರ ಇರುತ್ತೆ, ಯಾವ್ಯಾವ ಥರ ಏನೇನಾಗುತ್ತೆ ಅನ್ನೋದೆಲ್ಲ ವ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ. ಬಟ್ ಏನು ಮಾಡ್ತೀರಾ, ಟೆನ್ಷನ್ಗಳೇ ಜಾಸ್ತಿ. ವ್ಲಾಗ್ ಮಾಡೋದಿರಲಿ, ವ್ಲಾಗ್ ಮಾಡೋದು ಸೆಕೆಂಡ್ರಿ. ಅಯ್ಯೋ ಬಿಡಪ್ಪ, ಫಸ್ಟ್ ಮದುವೆ ಆದರೆ ಸಾಕು ಅನ್ನೋ ಥರ ಪರಿಸ್ಥಿತಿಗೆ ಬಂದು ಕುತ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ನಿದ್ದೆ ಇಲ್ಲ, ಅವೆಲ್ಲ ಮತ್ತೆ ನೀವು ಕಾಯ್ತಾ ಇರ್ತೀನಿ. ಪಕ್ಕದಲ್ಲಿ ಕುತ್ಕೊಂಡು ನಿದ್ದೆ ಹೊಡಿತಾನೆ. ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೊಂಡು ಫೋನ್ ಹಿಡ್ಕೊಂಡು ಹಂಗೆ ನಿದ್ದೆ ಹೊಡಿತಾವನಲ್ಲ ಇವನು. ಯಾವ ಕಟ್ಟು ಇಲ್ಲ, ಇದು ಪೋಸ್ಟ್ ಇದು. ಗೈಸ್ ಲೈಟ್ ಬೈ ಮಾಡ್ಬಿಟ್ಟವ್ರು ನನ್ನ. 2 1 ಡೈರೆಕ್ಟರ್ ಪ್ರತಾಪಣ್ಣ, ನಾನು ಲೈಟ್ ಬೈ ಮಾಡೋರೆ. ಫೋಟೋ ತೆಗಿತಾ ಇದ್ದೆ, ಲೈಟ್ ಬೈ ಮಾಡ್ಬಿಟ್ಟವ್ರೆ. ಸರಿ, ಎಲ್ಲ 6ನೇ ಕಾಲೇಜ್ ಸ್ಟಾರ್ಟ್ ನೋಡಿ. ಫಿಸಿಕ್ಸ್ ಕೆಮಿಸ್ಟ್ರಿ ಅಂತವ್ರೆ, ಕಾಮರ್ಸು ಸೈನ್ಸು ಎಲ್ಲ ಸೆಗ್ರಿಗೇಷನ್ ಮಾಡಿ ಕಳಿಸ್ತಾರೆ. ಅದು ಹುಡುಗಿ ಫಸ್ಟು, ಹುಡುಗ ಡೌನ್ ಮಾಡಿ ಕೈ. 3 2 1 ಆಕ್ಷನ್ ಹಾಕಿ. ನೀವು ಸರ್ ನೋಡ್ರಿ, ಗೊತ್ತಪ್ಪ ಸುಮ್ಮನೆ ನೋಡಿ ಗೈಸ್, ನಮ್ಮ ಸರ್ ಎಲ್ಲ ಯಾವ ತರ ಕಾಮಿಡಿ ಮಾಡ್ತಾರೆ ನಮ್ಗೆ. ತೆಗಿಲ್ಲ ಮಗ, ಯಾಕಲ ನಾಚ್ಕೋತ್ಯಾ? ಓಕೆ ಗೈಸ್, ಇವಾಗ ನಾನು ಮತ್ತೆ ನಮ್ಮ ಮ್ಯಾಡಿ ಮಧುವರು ಬೆಳಿಗ್ಗೆ ಎದ್ದು ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಒಂದು ಪಾರ್ಸಲ್ ಬರೋದಿದೆ ಮೈಸೂರಿಂದ. ಏನ್ ಪಾರ್ಸಲ್ ಎತ್ತ ಎಲ್ಲ ಹೇಳ್ತೀನಿ ಬನ್ನಿ, ಅದನ್ನ ಈಸ್ಕೊಂಡು ಫಸ್ಟ್ ಮನೆಗೆ ಬರೋಣ, ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ. ಬರೋ ಟೈಮು ವೈಟಿಂಗು, ಸೊ ಬಂದ್ಮೇಲೆ ಈಸ್ಕೊಂಡು ಹೋಗೋಣ ಬನ್ನಿ. ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಇದ್ರಲ್ಲಿ ಏನಿದೆ ತೋರಿಸ್ತೀನಿ ಬನ್ನಿ. ಏನ್ ಮಾಡಿ ಸಮಾಚಾರ? ಏನಿಲ್ಲ ಗುರು, ಏನೋ ತಂದ್ಬಿಟ್ಟಿದ್ಯಾ? ಹಾ, ಏನಿರ್ಬೋದು? ಯಾರಿಗೋಸ್ಕರ, ಯಾರ್ ಗಿಫ್ಟ್? ಓ ಗೊತ್ತಾಯ್ತು, ಲವ್ ಡೇಗ. ಯು ಮೀನ್ ವ್ಯಾಲೆಂಟೈನ್ಸ್ ಡೇ? ಯಾರಿಗೋ ಕೊಡ್ಲಿ, ಯಾರಿಗ್ ಗೊತ್ತು? ಯಾವ ಹೊತ್ತದಲ್ಲಿ ಯಾವ ಆವಿದ್ ಯಾರಿಗ್ ಗೊತ್ತಿದೆ? ಹಂಗೆ ಮಾಡಿ ಮದು ಓಪನ್ ಮಾಡ್ತಾ ಇದ್ದಾನೆ. ಓಕೆ ಗೈಸ್, ಇದೆ ಸರ್ಪ್ರೈಸು. ಟಾಟಾ, ಹಸ್ಕಿ ಹುಲಿ ಕೋಟ್ ವಿತ್ ಬ್ಲೂ ಐಸ್. ಟಿಂಟಿಡಿನ್ ಗುಜು 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 ಗುಜು. ಆಡ್ತಾ ಇರೋದು ನೋಡಿ ಗೈಸ್. ಟಗರು ಪುಟ್ಟಿ. ಅಯ್ಯೋ ಇರೋ ಆಯ್ತು. ಏನ್ ಗುರು ಹಿಂಗಾಡ್ತೈತೆ? ರಾಯಲ್ ಕೆನಿನ್ ಗುರು. ಏನ್ ಮಚ್ಚ? ಐ ಲವ್ ಯು ಮಚ್ಚ. ಐ ಲವ್ ಯು ಟು. ಗೈಸ್, ಇದನ್ನ ಮಾಡಿ ಯಾವ್ದೋ ಹುಡುಗಿ ಕೊಡಕ್ ತಗೊಂಡ್ ಹೋಗ್ತಾವನೆ. ಇನ್ನೊಂದೇನೋ ಬೊಕ್ಕೆ ಪ್ಲಾನ್ ಮಾಡಿಸ್ತಾ ಇದೀವಿ. ಸೊ ಏನಂದ್ರೆ ಒಂದು ಈವೆಂಟ್ ಒಪ್ಕೊಂಡಿದ್ವಿ, ಆ ಈವೆಂಟ್ಗೆ ಇವೆಲ್ಲ ತಯಾರಿ ನಮ್ದು. ನಾವಂತೂ ಯಾರಿಗೂ ಕೊಡ್ಲಿಲ್ಲ ನಮ್ಮ ಲೈಫಲ್ಲಿ. ನೋಡೋಣ ಬನ್ನಿ ಏನೇನಾಗುತ್ತೆ. ಸೊ ಗೈಸ್, ಇದು ವ್ಯಾಲೆಂಟೈನ್ಸ್ ಡೇಗೆ ಮಾಡ್ತಾ ಇರೋ ಈವೆಂಟು. ಯಾರಿಗೋಸ್ಕರ ಮಾಡ್ತಾ ಇದೀವಿ ಏನೋ ಎಲ್ಲ ಸಸ್ಪೆನ್ಸ್. ಹಸ್ಕಿ ನೋಡಿದ್ರಲ್ಲ, ಬ್ಲೂ ಐಸು, ಹುಲಿ ಕೋಟು ಸಕ್ಕದಾಗಿದೆ. ನೆಕ್ಸ್ಟ್ ಲೆವೆಲ್ ಪೀರಿಯಡ್ ಅಂತ ಅನ್ಕೊಳ್ಳಿ. ಅದಂತೂ ನಂಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ 100% ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಆಫ್ ಬೆಸ್ಟ್ ಸಾಕ್ತೀರಾ ಅಂದರೆ ಮಾತ್ರ ಬಿಸ್ನೆಸ್ ಮಾಡೋಕ್ಕೆಲ್ಲ ಇಲ್ಲ. ಹೋಮ್ಲಿ ಡಾಗ್ಸ್ನ ನಾನು ಕೊಡಿಸ್ಕೊಡ್ತೀನಿ, ಸೂಪರ್ ಆಗಿರೋದು 100%. ಇನ್ನೊಂದು ನಮ್ಮ ಮನೆ ಏರ್ ಫ್ರೈಯರ್ ಬಾಕ್ಸ್ನ ತಗೊಬಂದು ಇವಾಗ ಗಿಫ್ಟ್ ಬಾಕ್ಸ್ ಥರ ರೆಡಿ ಮಾಡಿಸ್ತಾ ಇದ್ದೀವಿ. ಇದ್ರಲ್ಲಿ ನಾಯಿ ಮರಿ ಇಟ್ಬಿಟ್ಟು ಕೊಡೋಕ್ಕೆ ಗೈಸ್. ಸೆಟೋ ಕರೆಕ್ಟಾಗಿ ಹಾಕೋ. ಸರ್, ಈ ತರ ಟಾರ್ಚರ್ ಮಾಡ್ತಾರಲ್ಲ, ಏನ್ ಅನ್ಸ್ತೈತಿ ನಿಮ್ಗೆ? ಅಲ್ಲಿ ನೋಡಿ ಸರ್, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸ್ಪಿನ್ ಹತ್ರ ಬಂದಿದ್ದೀನಿ.
ಏನಕ್ಕೆ ಅಂತ ಹೇಳಿದ್ರೆ ಸ್ಪಿನ್ನಲ್ಲೂ ಕೂಡ ಕೆರಾಸ್ಟಿಸ್ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ ಇವಾಗ ಹೊಸದಾಗಿ. ಅದಕ್ಕೋಸ್ಕರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕರೆದಿದ್ದಾರೆ. ಬನ್ನಿ ಹೋಗಿ ಬರೋಣ, ಯಾವ ಥರ ಇದೆ ನೋಡ್ಕೊಂಬರೋಣ ಬನ್ನಿ. ಫುಲ್ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟವ್ರೆ. ಬನ್ನಿ ಹೋಗೋಣ. ಗೈಸ್ ಗ್ರೀನ್ ಟೀ ತೊಗೊಬಂದು ಕೊಟ್ಟಿದ್ದಾರೆ ನನಗೆ ಮ್ಯಾಡಿಗೆ. ಗೈಸ್ ಏನು ರಶ್ ಇದ್ದಾರೆ ನೋಡಿ, ಅಪ್ಪ ದೇವ್ರೆ. ಗೈಸ್ ಬಂದರು ಮೇಡಮ್, ಹಾಯ್ ಅಂತ. ಹೋಯ್ ಅಂದ್ರ ಹಾಯ್. ಗೈಸ್ ಇದು ಕೆರಾಸ್ಟೀಸ್ ಅಂತ ಅನ್ಕೊಂಡಿದ್ದೆ, ಕೆರಾಸ್ಟೀಸ್ ಇಲ್ವಂತೆ, ಕೆರಾಸ್ಟಾ ಅಂತೆ. ಅಲ್ಲಲ್ಲ ಗೈಸ್ ಯಾವುದೋ ಸ್ಕೂಲ್ ಹುಡುಗಿಂಗ್ ಕಳಿಸ್ತಾವ್ರ ಗೈಸ್ ಇವರು. ಪುಟ ಯಾವ ಸ್ಕೂಲ್ ಅಮ್ಮ? ಏನು ಸಿಲ್ಕಿ ಬೌನ್ಸಿ 10 ರೂಪಾಯಿ ಆಕ್ಟಿಂಗ್ ಮಾಡೋ 100 ರೂಪಾಯಿ ಆಕ್ಟಿಂಗ್ ಮಾಡ್ದಂಗೆ ಗೈಸ್. ನಾನೇನ್ ಮಾಡಿಸ್ದೆ ಅಂತ ಹೇಳಿದ್ರೆ ನನ್ನ ಫುಲ್ ರಫ್ ಆಗಿ ಡ್ರೈ ಆಗ್ಬಿಟ್ಟಿತ್ತು. ಯಾಕಂದ್ರೆ ಲಾಸ್ಟ್ 2 ವೀಕ್ಸ್ ಇಂದ ಟ್ರಾವೆಲಿಂಗ್ ಅಲ್ಲೇ ಇದ್ದಿದ್ದ ಕಾರಣ ಅದಕ್ಕೋಸ್ಕರ ಕೆರಾಸ್ಟಿಸ್ ಏನೋ ಒಂದು ಮಾಡಿದ್ರು, ಮಸ್ತಾಗಿತ್ತು. ಈ ಕೂದಲೆಲ್ಲ ಫುಲ್ ಸಾಫ್ಟ್ ಆಗ್ಬಿಟ್ಟಿದೆ, ನಂಗಂತೂ ಖುಷಿ ಆಗ್ತಾ ಇದೆ. ಅಂಡ್ ರಿಸಲ್ಟ್ ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ನನಗೆ ಒಂಥರ ಖುಷಿ ಆಗ್ತಾ ಇದೆ ನನ್ನ ಕೂದಲು ಮುಟ್ಕೊಳ್ಳೋಕೆ. ಮಾಡಿ ನೋಡಿ, ನನಗೆ ಟ್ರಯಲ್ ಅಂಡ್ ಎರರ್ ಬಿಟ್ಬಿಟ್ಟು ಹೆಂಗ್ ಕೂತವನೆ ಅಂತ ಹೇಳಿ. ಸೊ ನೀನು ಮಾಡಿಸು ಅಂತ ಹೇಳಿದೆ, ನನಗೆ ಇವೆಲ್ಲ ಅಡ್ಜಸ್ಟ್ ಆಗಲ್ಲ ಗುರು, ನೀನು ಮಾಡಿಸು ಚೆನ್ನಾಗಿದ್ರೆ ನಾನು ನಾಳೆ ಬಂದು ಮಾಡಿಸ್ತೀನಿ ಅಂತ ಹೇಳ್ದ. ಸೊ ಇವಾಗ ನನಗೆ ಇಷ್ಟ ಆಗಿದೆ, ನೋಡೋಣ ನಾಳೆ ಬಂದು ಮಾಡಿಸ್ತಾನೆ ಏನು ಅಂತ ಹೇಳಿ. 100% ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಕೆರಾಸ್ಟಾ ಸ್ಪಿನ್ನಲ್ಲೂ ಬಂದಿದೆ, ಬೇಕಾದ್ರೆ ಬಂದು RR ನಗರದಲ್ಲಿ 100% ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಈ ಜಾಗಕ್ಕೆ ಬಾಯ್ ಹೇಳೋಣ ಬನ್ನಿ. ಇವಾಗ ಏನೇನು ಶಾಂಪು ಗೀಪು ಏನೇನು ಬೇಕು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಗೈಸ್ ಈ ಬ್ರ್ಯಾಂಡು. ನೋಡಿ ಏನೋ ಪ್ಯಾರಿಸ್ ಇಂದಾನೆ ಡೈರೆಕ್ಟ್ ಆಗಿ ತರಿಸ್ಕೊಟ್ಬಿಟ್ಟು ಅವರೇ ಅನ್ಸುತ್ತೆ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಡಾಟಾ ಎಲ್ಲ ಕಾಪಿ ಹಾಕಿ ಇವಾಗ ಮತ್ತೆ ರೆಡಿಯಾಗಿ ಆಚೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಆಶೀಶ್ದು ಮದುವೆ ಇದೆ. ಸೊ ಒಂದು ಬಿಜಾಪುರ್ಗೆ ಅವಾಗಲೇ ಇನ್ವೈಟ್ ಮಾಡಿದ್ದ. ನನಗೂ ಇಶಾಂಕು ಬಾರ ಅಂತ ಹೇಳಿ ಹೋಗೋಕ್ಕಾಗಿರಲಿಲ್ಲ ಅಷ್ಟೇ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಇಲ್ಲೇ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇಲ್ಲೊಂದ್ಸರಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಬನ್ನಿ ಈ ಮದುವೆ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ಇದು ಜಸ್ಟ್ ಒಂದು ಲೈಫ್ ಸ್ಟೈಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಏನೇನು ಮಾಡ್ತೀವಿ ನಮ್ಮ ದಿನನಿತ್ಯ ವ್ಲಾಗಲ್ಲಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಒಂದು ಈವೆಂಟ್ ಯಾವ ತರ ಆಗುತ್ತೆ, ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅನ್ನೋದಷ್ಟೇ. ಸೊ ಬನ್ನಿ ಇವಾಗ ಹೋಗಿ ದೊಡ್ಡಪ್ಪನ ಪಿಕ್ ಮಾಡ್ಕೊಂಡು ನೋಡ್ಬೇಕು. ದೊಡ್ಡಪ್ಪನ ಕಾಯ್ತಾ ಇದ್ದಾನೆ ಸ್ಟಾರ್ ಬಾಕ್ಸ್ ಹತ್ರ ಹೋಗಿ ಪಿಕ್ ಮಾಡೋಣ ಬನ್ನಿ. ಅಣ್ಣ ಬಂದ ಸ್ಟಾರ್ ಬಾಕ್ಸ್ ಇಂದ ಏನು ಗೈಸ್. ಮಧ್ಯ ಹೋಗ್ತಾ ಒಂದು ಫ್ಲವರ್ ಬೊಕ್ಕೆ ರೆಡಿ ಮಾಡ್ಸ್ಕೊಂಡು ಹೋಗ್ತಾ ಇದೀನಿ. ನಾನು ಬೇಡ ಅಂದ್ರೂ ದೊಡ್ಡಪ್ಪ ಡವ್ ಕೊಡೋಂಗೆ ತಗೊಂಡ್ ಹೋಗ್ತಾನೆ. ಅಟ್ಲೀಸ್ಟ್ ಏನಾದ್ರು ಗಿಡ ತಗೊಂಡೋಗೋಣ ಅಂದ್ರೆ, ಆದ್ರೂ ಯಾಕೆ ದೊಡ್ಡಪ್ಪಂಗಿಲ್ಲ ಹಂಗೆ. ಸರಿ ನಡಿ ಬನ್ನಿ ಹೋಗೋಣ. ಇವಾಗ ಯಾವ ತರ ಇರುತ್ತೆ ತೋರಿಸ್ತೀನಿ. ದೊಡ್ಡ ಮನೆಯವ್ರ ಮದುವೆ ಎಲ್ಲ ದೊಡ್ಡ ವೆಹಿಕಲ್ಗಳೇ ಗೈಸ್. ಇಲ್ಲಿ ಸಾಧಾರಣ ಮದುವೆ ಯಾವುದೂ ಇಲ್ಲ. ಎಷ್ಟೊತ್ತು ಬರ್ತೀನಿ ಅಂದಿದ್ದವನು? ಯಾರು? 7 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು. ಎಷ್ಟೊತ್ತು ಬಂದವನೇ? ಎಷ್ಟೀಗ 9:30. 5 ಗಂಟೆಗೆ ಬರ್ತೀನಿ ಅಂದಿದ್ದ. ನಾನು ಆಶೀಶ್ ಜೊತೆಗೆ 5 ಗಂಟೆಗೆ ಫೋನ್ ಮಾಡಿದ. ಬಾತ್ರೂಮ್ ಇಂದ ಆಚೆ 5 ಗಂಟೆಗೆ ಬರ್ತೀನಿ ಇರಬೇಕು. ನೋಡಿ ಗೈಸ್, ಶ್ರೀಮಂತರ ಮದುವೆ ಹೆಂಗಿರುತ್ತೆ ಅಂತ. ಇದು ಬರೀ ರಿಸೆಪ್ಷನ್ ಅಷ್ಟೇ, ಮದುವೆ ಆಲ್ರೆಡಿ ಆಗೋಗಿದೆ. ಬ್ಲೇಸರ್ 6.5 ಲಕ್ಷ. ಬ್ಲೇಸರ್ 6.5 ಲಕ್ಷ. ನಮ್ಮ ಮನೆ ಹತ್ರ ಒಳ್ಳೆ ಕಲ್ಗಳು ಸಿಗ್ತಾ ಇದೆ, ಆದ್ರೂ ಮಸ್ತಾಗಿ ಮಾಡ್ಸೋರು ಗೈಸ್. ನೋಡಿ ಕ್ರೇಜಿ ಅಲ್ಲ, ಸಿಂಪಲ್ ಅಂಡ್ ಎಸ್ಥೆಟಿಕ್. ಕೈನೇನು ಹಾಕ್ಸ್ಕೊಂಡಿದ್ದೆ ಮೆಹಂದಿ. ಮನೆ ಗೈಸ್ ಊಟಕ್ಕೆ ಹೋಗೋಣ. ವಿಶ್ ಮಾಡಿದ್ದಾಯ್ತು, ಊಟ ಬಾರಿಸ್ಕೊಂಡು ಭರ್ಜರಿ ಬ್ಯಾಟಿಂಗು ಏನೇನು ಬೇಕು ಎಲ್ಲ ಬಾರಿಸ್ತಾ ಇದ್ದೀನಿ. ನೋಡಿ ಯಾವ್ಯಾವ ಥರ ಸ್ವೀಟು, 2-3 ಥರ ಇಡ್ಲಿ, ಏನೇನು ಅಂತಾನೆ ಗೊತ್ತಾಯ್ತಲ್ಲ ಶಿಶಿ ಅಲ್ವಾ. ಅಲ್ಲೂ ಮದುವೆ ಊಟ, ಇಲ್ಲೂ ಮದುವೆ ಊಟ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.